ಮಾತೃಗಯಾ ಕ್ಷೇತ್ರದಲ್ಲಿ ಭಗವಂತನ ವಿಶಿಷ್ಟವಾದಂತಹ ರೂಪ, ಅವನು ಅನೇಕ ರೀತಿಯ ಲೀಲೆಯನ್ನು ತೋರಿಸಿದಂತಹ ಚರಿತ್ರೆ ಎಲ್ಲವನ್ನೂ ಕೂಡ ಕೂಡಿದ್ದು. ಈ ಮಾತೃಗಯಾ ಕ್ಷೇತ್ರದ ಮಹಿಮೆ ಏನು, ಏನಿಲ್ಲಿರೋ ವಿಶೇಷತೆ ಏನು, ಅಲ್ಲಿ ಭಗವಂತನ ಚಿಂತನೆ ಹೇಗೆ ಮಾಡುವುದು ನಾವು ಎಂಬುದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ತೃತೀಯ ಸ್ಕಂದದಲ್ಲಿ ಭಾಗವತದಲ್ಲಿ ಆ ಕಪಿಲರೂಪಿ ಭಗವಂತ ದೇವಹೂತಿಗೆ ಅನೇಕ ರೀತಿಯಾದಂಥ ಉಪದೇಶವನ್ನು ಮಾಡಿದಂತಹ ಪರಮಂಗಳಕರವಾದಂತಹ ಸ್ಥಳ. ಈ ಸ್ಥಳದಲ್ಲಿ ಆ ವಿಷಯವನ್ನು ತಿಳಿದುಕೊಂಡು ದೇವಹೂತಿ ತಾನು ತನ್ನ ದೇಹವನ್ನು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೇನೆ ಅವರು ಮಾಡಿದಂತಹ ಸಾಧನೆ ಸಾಮಾನ್ಯವಾದದ್ದಲ್ಲ. ಸಾಂಖ್ಯಯೋಗ್ಯವನ್ನು ತತ್ವವನ್ನು ಸಂಪೂರ್ಣವಾಗಿ ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ದೇಹವನ್ನು ಬಿಟ್ಟಿದ್ದಾಳೆ. ಹೀಗೆ ಅವಳು ದೇಹವನ್ನು ಬಿಟ್ಟಿದಂತಹ ವಿಶಿಷ್ಟವಾದಂತಹ ಸ್ಥಳ ಪರಶುರಾಮರೂಪಿ ಭಗವಂತನ ಪೂರ್ಣ ಅನುಗ್ರಹ. ಅವನು ಕೂಡ ಅಲ್ಲಿ ತನ್ನ ತಾಯಿಗೋಸ್ಕರವಾಗಿ ಶ್ರಾದ್ದವನ್ನು ಮಾಡಿದ್ದಾನೆ, ಶ್ರಾದ್ದವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾನೆ. ಅಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ. ಭಗವಂತ ಬಂದು ಹೋಗಿದ್ದಾನೆ ಅಂದರೆ ಅದು ಅತ್ಯಂತ ಶುದ್ಧವಾಗಿರುತ್ತದೆ. ಅಂತಹದರಲ್ಲಿ ಭಗವಂತ ಸ್ವಯಂ ಪರಶುರಾಮರೂಪಿ ಭಗವಂತ ಅಲ್ಲಿ ವಿಶೇಷವಾದಂತಹ ಶ್ರಾದ್ದಾದಿಗಳನ್ನು ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾನೆ. ಭದ್ರಾಜತೀರ್ಥ ಶ್ರೀಪಾದಂಗಳವರು ಕೂಡ ಈ ಕ್ಷೇತ್ರದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದಕ್ಕೆ ಸಿದ್ಧಪುರಿ ಅಂತ ಹೇಳಿ ಕರೀತಾರೆ. ಭಾತಿ ಸಿದ್ಧಪುರಿ ಯತ್ರ ಸಿದ್ಧಾಮುಕ್ತಿಪುರೀ ನೃಣಾಂ ಪುಣ್ಯಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಮಂ ಅಂತ ಹೇಳಿ ಅದಕ್ಕೆ ಕರೀತಾರೆ. ಅಂತಹ ಶ್ರೇಷ್ಠವಾದದ್ದು ಸಿದ್ಧಪುರಿ ಎಂಬುದಾಗಿ ಶಬ್ದವೇ ಹೇಳ್ಕೊಡ್ತದೆ. ಈ ಕ್ಷೇತ್ರದಲ್ಲಿ ಮಾಡುವಂತಹ ಕಾರ್ಯದಿಂದಾಗಿ ನಮಗೆ ಸಿದ್ಧಿ ಎಂಬುದು ಆಗ್ತದೆ. ಅಂತಹ ಶ್ರೇಷ್ಠವಾದದ್ದ ಕ್ಷೇತ್ರ ಸಿದ್ಧಪುರಿ ಅಂತ ಹೇಳಿ, ಅಲ್ಲಿ ಯಾರು ಈ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ಕೊಂತಾರೋ ಅವರಿಗೆ ಮುಕ್ತಿಯ ಪುರಿ ಯಾವುದು ವೈಕುಂಠ ಲೋಕ, ವೈಕುಂಠ ಎಂಬುದೇ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ತಿಳಿಸ್ಕೊಟ್ರು. ಈ ವಿಷಯದಲ್ಲಿ ಯಾವ ರೀತಿಯ ಸಂಶಯ ಬೇಡ, ಸಿದ್ಧ ಅಂತೇಳಿ ಅದಕ್ಕೆ ಹೇಳ್ತಾರೆ. ಭಾತಿ ಸಿದ್ಧಪುರಿ ಯತ್ರ ಮುಕ್ತಪುರಿ ನೃಣಾಂ ಸಿದ್ಧ. ಅವರಿಗೆ ಯಾರು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಭಗವಂತನ ವಿಷಯಕವಾದಂಥ ಏನು ಯೋಗ್ಯವಾದ ಕಾರ್ಯಗಳನ್ನು ಮಾಡುವುದು, ತಾಯಿಯ ನಿಮಿತ್ತವಾಗಿ ಶ್ರಾದ್ದಾದಿಗಳನ್ನು ಮಾಡಿ ಸೇವೆಯನ್ನು ಯಾರು ಸಮರ್ಪಣೆಯನ್ನು ಮಾಡ್ತಾರೋ ಅವರಿಗೆ ಸಿದ್ಧ ವೈಕುಂಠ ಲೋಕ. ಯಾರನ್ನು ಕುರಿತು ಶ್ರಾದ್ದವನ್ನು ಮಾಡಿರ್ತಾರೋ ಅವ್ರಿಗೂ ಕೂಡ ವೈಕುಂಠ ಲೋಕ ಎಂಬುದು ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲದೇ ಇವರಿಗೂ ಕೂಡ ಮಾಡಿದಂಥ ವ್ಯಕ್ತಿಗೂ ಕೂಡ ಮುಂದೆ ಆ ಯೋಗ್ಯವಾದಂತಹ ಲೋಕ ವೈಕುಂಠ ಲೋಕ ಎಂಬುದು ಪ್ರಾಪ್ತಿಯಾಗ್ತದೆ ಎಂಬುದಾಗಿ ತಿಳಿಸಿ, ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಮಂ ಅಂತೇಳಿ ಯಾವುದಕ್ಕೆ ಬಿಂದು ಸರೋವರ ಅಂತ ಹೇಳಿ ಹೆಸರು. ಅತ್ಯಂತ ಮಂಗಳಕರವಾದದ್ದು. ಒಂದು ಹನಿಯಷ್ಟು ಪುಣ್ಯವೂ ಕೂಡ ಆ ಸರೋವರದಂತೆ ವಿಶಿಷ್ಟವಾಗಿ ಅನಂತವನ್ನು ಮಾಡುತ್ತದೆ. ಅಲ್ಲೇನೋ ಅಷ್ಟು ಅನೇಕ ನೀರಿದೆ. ಒಂದು ಹನಿ ನೀರು ಕೂಡ ನಮ್ಮನ್ನು ಅತ್ಯಂತ ಪವಿತ್ರವನ್ನಾಗಿ ಮಾಡಿಬಿಡ್ತದೆ. ಅಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ ಇದು. ಅದಕ್ಕೆ ಮತ್ತೊಂದು ಹೆಸರು ಮಾತೃಗಯ ಅಂತೇಳಿ, ಯಾವ ದೇವಹೂತಿಗೆ ಅನುಗ್ರಹವನ್ನು ಮಾಡಿದಂಥ ಸ್ಥಳ ಆದ್ದರಿಂದಾಗಿ ಮಾತೃಗಯ ಎಂಬುದಾಗಿ ಕೂಡ ಹೆಸರಿದೆ. ಅಹಮದಾಬಾದ್ನಿಂದಾಗಿ 100 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಬರ್ತದೆ. ಅಲ್ಲಿಯೇ ಕಪಿಲ ತೀರ್ಥ ಎಂಬುದಾಗಿ ಕೂಡ ಒಂದು ಸರೋವರವು ಕೂಡ ಇದೆ. ಅಲ್ಲಿಯೇ ಹತ್ತಿರದಲ್ಲಿಯೇ ಸರಸ್ವತಿಯ ನದಿಯ ತೀರ. ಸರಸ್ವತಿ ನದಿ ಗುಪ್ತಗಾಮಿನಿಯಾದವಳು. ಅಲ್ಲೇನೆ ಭೂಮಿಯನ್ನು ಅಗೆದಾಗ ಮಳೆಗಾಲದಲ್ಲಿ ನೀರು ಕಾಣುತ್ತದೆ. ಮಳೆಗಾಲದಲ್ಲಿ ನೀರು ಸುಲಭವಾಗಿ ಕಾಣ್ತಾ ಇರ್ತದೆ. ಉಳಿದಂಥ ಸಮಯದಲ್ಲಿ ಭೂಮಿಯನ್ನು ಅಗೆದರೆ ಶುದ್ಧವಾದಂಥ ನೀರು ಆ ಭೂಮಿಯಲ್ಲಿ ಕಾಣುತ್ತದೆ. ಯಾವ ಬಿಂದು ಸರೋವರದಿಂದ 1 ಕಿಲೋಮೀಟರ್ ದೂರದಲ್ಲಿ ಅಂತಹ ಪರಮ ಮಂಗಳಕರವಾದಂತಹ ಆ ಕ್ಷೇತ್ರ. ಹಾಗೆಯೇ ಆ ಪಟ್ಟಣದಲ್ಲಿ ವಿಶೇಷವಾಗಿ ಪರಶುರಾಮ ದೇವರ ಪೂರ್ಣವಾದಂಥ ಅನುಗ್ರಹ ಎಂಬುದು ಅವರು ಮಾಡಿದ್ದಾರೆ. ಹೀಗೆ ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರ. ಇನ್ನು ಈ ಪೌರಾಣಿಕವಾದಂಥ ಅನೇಕ ಚರಿತ್ರೆಯು ಕೂಡ ಕೇಳ್ತೀವಿ. ಇನ್ನು ಕರ್ಧಮ ಋಷಿಗಳು ವಿಶೇಷವಾಗಿ ತಪಸ್ಸನ್ನು ಮಾಡಿದಂತಹ ಸ್ಥಳ. ತಾವು ಭಗವಂತನನ್ನು ಶುಕ್ಲರೂಪಿ ಭಗವಂತನನ್ನು ಪ್ರತ್ಯಕ್ಷಗೊಳಿಸಿಕೊಂಡಂತಹ ಕ್ಷೇತ್ರ ಈ ಮಾತೃಗಯಾ ಕ್ಷೇತ್ರ ಸಿದ್ಧಪುರಿ. ಇಲ್ಲಿ ಆ ಕಪಿಲರೂಪಿ ಭಗವಂತನ ವಿಶೇಷವಾದಂಥ ಅವತಾರ ಭೂಮಿ ಎಲ್ಲಿ ಭಗವಂತ ಅವತಾರ ಮಾಡಿದ್ದಾನೋ ಅತ್ಯಂತ ಮಂಗಳಕರವಾದ ಸ್ಥಳ. ಪಾದಕವನ್ನು ನಾವು ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತೀವಿ, ಧ್ಯಾನವನ್ನು ಮಾಡ್ತೀವಿ. ಸ್ಥಳಕ್ಕೆ ಹೋಗಿ ವಿಶೇಷವಾಗಿ ಜಪತಪಾದಿಗಳನ್ನು ಮಾಡ್ತೀವಿ. ಯಾಕೆ? ಭಗವದ್ಭಕ್ತರಾದಂಥ ಶ್ರೀಮದಾಚಾರ್ಯರು ಅವತಾರ ಮಾಡಿದಂಥ ಸ್ಥಳ ಅಂತ ಹೇಳಿ. ಅಂತಹದರಲ್ಲಿ ಆ ಭಗವಂತನೇ ಸ್ವಯಂ ಅವತಾರ ಮಾಡಿದಂತಹ ಸ್ಥಳ ಈ ಯಾವ ಸಿದ್ಧಪುರಿ ಮಾತೃಗಯಾ ಕ್ಷೇತ್ರ. ಅಂತಹ ಭಗವಂತ ವಿಶೇಷವಾಗಿ ಅವತಾರ ಮಾಡಿದಂತಹ ಕ್ಷೇತ್ರ. ಕರ್ಧಮರು ತಪಸ್ಸನ್ನು ಮಾಡಿ ಭಗವಂತನನ್ನು ಪ್ರತ್ಯಕ್ಷಗೊಳಿಸಿಕೊಂಡಂತಹ ಕ್ಷೇತ್ರ. ಹೀಗೆ ಒಂದೊಂದು ಕೂಡ ಹೆಚ್ಚಿನ ಯಾವುದೋ ಒಂದು ಪುಣ್ಯಪ್ರದವಾದಂಥ ಕೆಲಸ ಕಾರ್ಯ ಆಗಿದ್ದು ಅಂತಂದರೆ ಅದು ಫಲಪ್ರದ ಅಂತ ಅನ್ಬೇಕಾದ್ರೆ ಇಲ್ಲಿ ಅನೇಕ ರೀತಿಯಾದಂಥ ಕಾರ್ಯಗಳು ಕೂಡ ನಡೆದಿದೆ. ಅಂತಹದು ಭಾಗವತದಲ್ಲಿ ಹೇಳ್ತಾ ಇವಳು ಸರಸ್ವತಿ ನದಿಯಾಗೇನೆ ಇವಳು ಹರಿದೋದು ದೇವಹೂತಿ
ತಾನು ಎಲ್ಲ ಚರಿತ್ರೆಯನ್ನು ಕೇಳಿ ದೇಹವನ್ನು ಬಿಟ್ಟು ನಂತರದಲ್ಲಿ ಅದು ಸರಸ್ವತಿ ನದಿಯಾಗಿಯೇ ಹರಿದು ಹೋಗಿದೆ ಎಂಬುದಾಗಿ ಭಾಗವತದಲ್ಲಿ ನಾವು ಅದನ್ನು ಕೇಳ್ತೀವಿ. ಅಂತಹ ಶ್ರೇಷ್ಠವಾದದ್ದು ಯಾರು ಇಲ್ಲಿ ನಿಮಿತ್ತಕವಾದ ಶ್ರಾದ್ದಾದಿಗಳನ್ನು ಮಾಡ್ತಾರೋ ಅವರಿಗೆ ನಿಶ್ಚಿತವಾಗಿಯೂ ಕೂಡ ಮಾತೃಕಾಲದಲ್ಲಿ ತಾಯಿಯ ಕುರಿತು ಶ್ರಾದ್ದವನ್ನು ಮಾಡುವುದರಿಂದಾಗಿ ಅವರಿಗೆ ಸದ್ಗತಿ ಎಂಬುದು ಆಗ್ತದೆ ಎಂಬುದನ್ನು ತಿಳಿಸಿದ್ದಾರೆ. ವಿಶೇಷವಾಗಿ ಪರಶುರಾಮ ದೇವರು ಕೂಡ ಇಲ್ಲಿ ವಿಶೇಷವಾಗಿ ತಾವು ಬಿಂದುಸರೋ ಅವರು ಸನ್ನಿಹಿತರಾಗಿರುವುದರಿಂದಾಗಿ ಅಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ಮಹಿಮೆ ಎಂಬುದು ಅಲ್ಲಿಗೆ ಬಂದಿದೆ. ಅಂತಹ ಕ್ಷೇತ್ರ ಮೋಕ್ಷಕ್ಕೆ ಪ್ರಧಾನವಾದಂತಹ ಸಾಧನೀಭೂತವಾದಂತಹ ಕ್ಷೇತ್ರ ಸಿದ್ಧಪುರಿ ಕ್ಷೇತ್ರ ಎಂಬುದಾಗಿ ಹೀಗೆ ತಿಳಿಸಿದ್ದಾರೆ. ಯತ್ರನೂಣ ಮುಕ್ತಿಪರಿ ಸಿದ್ಧಾ ಭವತಿ ಎಂಬುದಾಗಿ ಆ ಸಿದ್ಧಪುರಿ ಅರ್ಥ ಹೇಳ್ತಾರೆ. ಯಾರು ಇಲ್ಲಿ ಮುಕ್ತಿಯನ್ನು ಪಡಿತಾರೆ ಅಂತಂದರೆ ಈ ಕ್ಷೇತ್ರದಲ್ಲಿ ಬಂದು ಯಾರು ಸೇವೆಯನ್ನು ಮಾಡ್ತಾರೋ ಅವರು ಮುಕ್ತಿಯನ್ನು ಪಡಿತಾರೆ ಎಂಬುದಾಗಿ ತಿಳಿಸಿಕೊಟ್ಟರು. ಅಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ ಈ ತೀರ್ಥದ ಬಿಂದು ಸರೋವರದ ತೀರದಲ್ಲಿ ವಿಶೇಷವಾಗಿ ಆ ತಾಯಿಯನ್ನು ಉದ್ದೇಶಿಸಿ ಶ್ರಾದ್ದವನ್ನು ಮಾಡಬೇಕು. ಆ ಶ್ರಾದ್ದವನ್ನು ಮಾಡುವಾಗ 16 ಪಿಂಡಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಆ ಷೋಡಶ ಪಿಂಡಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿ ಅವುಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಆ ತಾಯಿಯ ಅನುಗ್ರಹದಿಂದಾಗಿ ವಿಶೇಷವಾಗಿ ಆ ರೀತಿಯಾದಂಥ ಏನು ಕರ್ಮಗಳನ್ನು ಮಾಡಿರ್ತಾರೋ ಅವುಗಳ ಫಲವಾಗಿ ಈ ಎಲ್ಲ ನಾವು ಯಾರಿಂದಲೋ ಒಂದು ವಸ್ತುವನ್ನು ಪಡೆದ್ವಿ ಅಂತಂದರೆ ತಿರುಗಿ ಅದಕ್ಕೆ ಧನ್ಯವಾದವನ್ನು ಹೇಳ್ತೀವೋ ಅಥವಾ ದುಡ್ಡನ್ನು ಕೊಡ್ತೀವಿ. ಆದರೆ ತಾಯಿ ಮಾಡಿದಂತಹ ಅನುಗ್ರಹ ಅವರು ಪಟ್ಟಂತಹ ಕಷ್ಟಗಳಿಗೆ ನಾವು ತಿರುಗಿ ಏನನ್ನೂ ಕೂಡ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅಂತಹದು ನಂತರದಲ್ಲಿ ಇದ್ದಾಗ ವಿಶೇಷವಾಗಿ ಸೇವೆಯನ್ನು ಮಾಡಬೇಕು. ನಂತರದಲ್ಲಿ ವಿಶೇಷವಾಗಿ ಈ ಯಾವ ಸಿದ್ಧಪುರಿ ಮಾತೃಗಯಾ ಕ್ಷೇತ್ರದಲ್ಲಿ 16 ಪಿಂಡವನ್ನು ಸಮರ್ಪಣೆಯನ್ನು ಮಾಡಿ ತಮ್ಮ ಕರ್ತವ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು. ಅದನ್ನು ಹೇಳ್ತಾರೆ, ಗರ್ಭೇಶು ವಿಷಮೇ ದುಃಖಂ ವಿಷಮೇ ಭೂಮಿವರ್ತ್ಮನಿ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ ಅಂತೇಳಿ. ಅಂತಂದರೆ ಗರ್ಭದಲ್ಲಿ ಇದ್ದಂಥ ಸಮಯದಲ್ಲಿ ಅನೇಕ ರೀತಿಯಾದಂಥ ದುಃಖವನ್ನು ಮಗುವಿನಿಂದಾಗಿ ಗರ್ಭಾವಸ್ಥೆ ಸಮಯದಲ್ಲಿ ಅನೇಕ ದುಃಖಗಳೆಲ್ಲವೂ ಕೂಡ ಆಗ್ತಾ ಇರ್ತದೆ, ವೇದನೆಗಳಾಗ್ತಾ ಇರ್ತದೆ, ರೋದನೆಗಳು ಎಲ್ಲವೂ ಕೂಡ ನಡೆದಿರುತ್ತದೆ. ಆ ರೀತಿಯಾದಂತಹ ದುಃಖ ಕೊಟ್ಟಿದ್ದರ ಪ್ರಭಾವವಾಗಿ ಅದನ್ನು ಕ್ಷಮಿಸು ರೂಪದಲ್ಲಿ ಕ್ಷಮಾಪಣೆ ರೂಪದಲ್ಲಿ ಈ ಪಿಂಡವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಮಾಸೇ ಮಾಸೇ ಕೃತಂ ಕಷ್ಟಂ ವೇದನಾ ಪ್ರಸವೇಶು ಚ. ತಿಂಗಳುಗಳಲ್ಲಿ ಕೊಟ್ಟಂತಹ ಕಷ್ಟಗಳಿರ್ಬೋದು, ಬದಿಯೋದ ತಾಡನಾದಿಗಳು ಹೊಡೆಯುವುದಿರ್ಬೋದು, ಮಲಮೂತ್ರ ವಿಸರ್ಜನೆ ಮಾಡುವುದಿರ್ಬೋದು, ಅನೇಕ ರೀತಿಯಾದಂಥ ದುಷ್ಟಕೃತ್ಯಗಳೆಲ್ಲವೂ ಕೂಡ ಏನು ಮಾಡಿರ್ತಾವೋ ಹಾಗೇನೆ ಆ ವೇದನಾ ಪ್ರಸವೇಶುಚ. ಹುಟ್ಟುವ ಸಮಯದಲ್ಲಿ ಏನು ವೇದನಾದಿಗಳು, ಆ ಮಗು ಹುಟ್ಟುವ ಸಮಯದಲ್ಲಿ ಏನು ವೇದನಾದಿಗಳಾಗ್ತದೆಯೋ ಆ ರೀತಿಯಾದಂಥ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಅದಕ್ಕೋಸ್ಕರವಾಗಿ ನನ್ನ ಈ ಪ್ರಾರ್ಥನೆ ರೂಪದಲ್ಲಿ ಪಿಂಡವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಕೊಡುವುದು. ಹಾಗೇನೆ ಯಾವತ್ ಪುತ್ರೋ ನಭವತಿ ತಾವನ್ ಮಾತುಷ್ಟ ಶೋಷಣಂ. ಇನ್ನೂ ಮಕ್ಕಳಾಗಿಲ್ಲ ಅಂತೇಳಿ ಅನೇಕ ದಿನಗಳ ಪರ್ಯಂತರವಾಗಿ ಅನೇಕ ಸೇವೆಯನ್ನು ಮಾಡುವುದು, ಅನೇಕ ರೀತಿಯಾದಂಥ ಸೇವೆಯನ್ನು ಮಾಡಿ ಮಕ್ಕಳಾಗಲಿ ಅಂತ ಏನು ವ್ರತಗಳನ್ನು, ಜಪಗಳನ್ನು, ಪಾರಾಯಣವನ್ನು, ಉಪವಾಸಾದಿಗಳನ್ನೆಲ್ಲವನ್ನು ಕೂಡ ಮಾಡಿರ್ತಾರೆ. ಆ ರೀತಿಯಾದಂತಹ ಮಾಡಿದ್ದಕ್ಕೋಸ್ಕರವಾಗಿ ನಿನಗೆ ಈ ಪಿಂಡವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಮರ್ಪಣೆಯನ್ನು ಮಾಡುವುದು. ಹಾಗೇನೆ ಸಂಪೂರ್ಣೆ ದಶಮೇ ಮಾಸಿ ಅತ್ಯಂತ ಮಾತೃಪೀಡನಂ. 10 ತಿಂಗಳವರೆಗೂ ಮಾಡಿದಂತಹ ದುಃಖ ಪಾಪಗಳಿದ್ದಾಗಿ ಏನು ವೇದನೆಯನ್ನು ಕಷ್ಟವನ್ನು ಕೊಟ್ಟಿದ್ನೋ ಅವುಗಳ ಪರಿಹಾರ ರೂಪದಲ್ಲಿ ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸುದುಃಖೆ ಪ್ರಸವೇ ಪ್ರಾಪ್ತೆ ಮಾತಾ ವಿಂದತಿ ದುಷ್ಕೃತಂ. ಏನು ಬಹಳ ಕಷ್ಟಕರವಾಗಿರ್ತದೆ ಮಗು ಹುಟ್ಟುವಾಗ, ಆಗ ಏನು ಆಗಿರುತ್ತದೆ ಅದಕ್ಕೋಸ್ಕರವಾಗಿ. ಹಾಗೇನೆ ಪದ್ಮ್ಯಾಂ ಜನನತಃ ಪುತ್ರೋ, ಕಾಲಿನಿಂದ ಒದ್ದಿರುವುದು, ಜನನ್ಯಾ ಪರಿವೇದನಂ. ಹೀಗೇನೆ ರಾತ್ರೋ ಮೂತ್ರಪುರೀಶಿಭ್ಯಾಂ, ರಾತ್ರಿ ಕಾಲದಲ್ಲಿ ಹುಟ್ಟಿದ ಮೇಲೆ ಒಳ್ಳೆಯ ಸೀರೆ ಇರ್ತದೆ, ಯಾವುದೋ ಒಂದು ಆಗಿನ್ನೂ ಸೀರೆ ಉಟ್ಕೊಂಡಿರ್ತಾರೆ, ಕ್ಷಣದಲ್ಲಿ ಏನೇ ಮಲಮೂತ್ರ ವಿಸರ್ಜನೆಯನ್ನು ಮಗು ಮಾಡಿರುತ್ತದೆ. ಹುಟ್ಟಿದ ಮೇಲೆ ಅನೇಕ ಸ್ವಲ್ಪ ದೊಡ್ಡವಾಗೋವರೆಗೂ ಕೂಡ ಮಲಮೂತ್ರ ವಿಸರ್ಜನೆ ಎಲ್ಲವನ್ನು ಕೂಡ ಮಾಡ್ತಾ ಇರ್ತದೆ. ಅದು ಒಳ್ಳೆಯ ರೇಷ್ಮೆ ಸೀರೆ ಇರ್ಬೋದು, ಯಾವುದೋ ಒಂದು ಒಳ್ಳೆಯ ಸೀರೆ ಇರ್ಬೋದು, ಇಷ್ಟವಾದ ಸೀರೆ ಇರ್ಬೋದು. ಈ ರೀತಿಯಾಗಿ ಅನೇಕ ರೀತಿಯಾಗಿ ನಡೆದಿರ್ತದೆ. ರಾತ್ರೋ ಮೂತ್ರಪುರೀಶಾಭ್ಯಾಂ ಭಿದ್ಯತೆ ಮಾತೃಕರ್ಪಣೈಹಿ. ಆ ರೀತಿಯಾದಂತಹ ಎಲ್ಲ ರೀತಿಯ ದೋಷಗಳನ್ನು ಕೂಡ ಪರಿಹಾರವನ್ನು ಮಾಡು ಎಂಬುದಾಗಿ. ದಿವಾರಾತ್ರೋಚ ಯಾಮಾತ ದದಾತಿ ನಿರ್ಭರಸ್ತನೋ. ರಾತ್ರಿ ಕಾಲ ಹಗಲು ಯಾವುದು ನೋಡೋಗಿಲ್ಲ, 3 ಗಂಟೆಗೆ ಒಂದ್ಸತಿ, 2 ಗಂಟೆಗೆ ಒಂದ್ಸತಿ ಹಾಲನ್ನು ಕೊಡುವುದು, ನಿದ್ದೆ ಕೆಡಬೇಕು, ಹೀಗೆ ಅನೇಕ ವೇದನೆಗಳು, ಕಷ್ಟಗಳು ಎಲ್ಲ ಆಗಿರುತ್ತದೆ. ಎಲ್ಲವನ್ನು ಕೂಡ ತಡೆದುಕೊಂಡು ನನ್ನನ್ನು ರಕ್ಷಣೆಯನ್ನು ಮಾಡಿದ್ದೀಯಾ, ಅದಕ್ಕೋಸ್ಕರವಾಗಿ ನಿನಗೆ ಈ ಪಿಂಡವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ. ಕ್ಷುದಯ ವಿಫಲೇ ಪುತ್ರೇ ಅನ್ನಂ ಮಾತಾ ಪ್ರಯಚ್ಛತೆ. ಆ ಮಗುವಿಗೆ ಆಹಾರ ಅಪೇಕ್ಷೆ ಆಗಿರ್ತದೆ, ಗೊತ್ತಾಗೋದಿಲ್ಲ, ಅದು ಅಳ್ತಾ ಮಾತನಾಡೋಕ್ಕಿನ್ನೂ ಬಂದಿರೋದಿಲ್ಲ, ಅಳ್ತಾ ಇರ್ತದೆ. ಆಗ ಮಗುವಿಗೆ ಆಹಾರಾದಿಗಳನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದ್ದೀಯಾ, ನೀರನ್ನು ಕೊಟ್ಟಿದ್ದೀಯಾ. ಪಿಪೇಜ ಕಟುಕದ್ರವ್ಯಂ ಕಾಶಾನಿ ವಿಧಾನಿತ. ನನಗೆ ನಾನು ಆಹಾರವನ್ನು ತಿಂದಾಗ ಕಟುವಾದಂತಹ
ಕಷಾಯಗಳನ್ನೆಲ್ಲವನ್ನು ಕೂಡ ಕುಡಿಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಳ್ಳೆ ರೀತಿಯ ಆಹಾರ ಸಿಗಬೇಕು, ಹಾಲು ಸಿಗಬೇಕು ಅಂತ ಹೇಳಿ ಯಾವ ಕಷಾಯಗಳನ್ನು ಕುಡಿಯುವುದು, ಏನೇನು ಶಾಸ್ತ್ರ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳುವುದಕ್ಕೆ ಉಪಯುಕ್ತವಾದದ್ದಿರುತ್ತದೆಯೋ ಅದು ಕಹಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಹುಳಿಯಾಗಿರ್ಬೋದು, ಏನನ್ನು ಹೇಳಿದ್ದಾರೋ ಆ ಆರೋಗ್ಯಕ್ಕೆ ಅನುಕೂಲವಾಗುವಂಥದ್ದು ಎಲ್ಲವನ್ನು ಕೂಡ ಸ್ವೀಕಾರವನ್ನು ಮಾಡಿರ್ತೀಯ. ಅದೆಲ್ಲ ಕಷ್ಟಗಳನ್ನು ಸ್ವೀಕಾರವನ್ನು ಮಾಡಿ ನನ್ನನ್ನು ಬೆಳೆಸಿದ್ದೀಯ. ಅದಕ್ಕೋಸ್ಕರವಾಗಿ ನಿನಗೆ ಈ ಸಮರ್ಪಣೆ ಎಂಬುದಾಗಿ ಪುತ್ರೋ ವ್ಯಾಧಿ ಸಮಾಯುಕ್ತೋ ಮಾತಾ ಕ್ರಂದಕಾರಿಣಿ. ಮಗು ಸಣ್ಣವರಿದ್ದಾಗೆ ಮಗುವಿಗೇನೋ ವ್ಯಾಧಿ ಬಂತು, ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು ಅಂತೇಳಿ ನೀನು ಬಹಳವಾಗಿ ಆಕ್ರಂದ ಮಾಡಿರ್ತೀಯ, ಹತ್ತಿರ್ತೀಯ, ದುಃಖ ಪಟ್ಟಿರ್ತೀಯ. ಅದಕ್ಕೋಸ್ಕರವಾಗಿ ಅದೆಲ್ಲದರ ಪರಿಹಾರಕ್ಕೋಸ್ಕರವಾಗಿ ಇದರ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತೇಳಿ ಹೀಗೆ ಧಿರಾತೃ ಹೀಗೇನೆ ಅನೇಕ ರೀತಿಯಾಗಿ ಮಾಡಿ ಕೊನೆಯಲ್ಲಿ ಯಾವತ್ ಪುತ್ರೋ ಗಯಾಂ ಗತ್ವಾ ಶ್ರಾದ್ದಂ ಕುರ್ಯಾದ್ ವಿಧಾನತಃ ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಯಾವಾಗ ಅವರು ಹೋದ ನಂತರದಲ್ಲಿ ಹೋಗಿ ಆ ಮಾತೃಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನವನ್ನು ಮಾಡಬೇಕು. ಮಾಡೋದಕ್ಕಿಂತ ಪೂರ್ವದಲ್ಲಿ ಏನೋ ದುಃಖಗಳು ಕಷ್ಟಗಳಾಗಿರ್ತದೆಯೋ ಆ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಈಗ ನಾನು ಇದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಸಮರ್ಪಣೆಯನ್ನು ಮಾಡುವಂತಹ ಕ್ರಮ ತಿಳಿಸಿದ್ದಾರೆ. ಹೀಗೆ 16 ಪಿಂಡಗಳನ್ನು ತಮ್ಮ ಕರ್ತವ್ಯ ಎಂಬುದಾಗಿ ಕರ್ತವ್ಯ ರೂಪದಲ್ಲಿ ವಿಶೇಷವಾಗಿ ಆ ಮಾತೃಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಮಾಡುವುದರಿಂದಾಗಿ ಮಾಡುವಂತಹ ವ್ಯಕ್ತಿಗೂ ಕೂಡ ಒಳ್ಳೆಯದಾಗ್ತದೆ. ಮಾಡಿಸಿಕೊಂಡಂತಹ ಯಾರನ್ನು ಕುರಿತು ಶ್ರಾದ್ದಾದಿಗಳನ್ನು ಮಾಡಿರ್ತಾರೋ ಅವ್ರಿಗೂ ಕೂಡ ಸದ್ಗತಿ ಆಗ್ತದೆ. ವಿಶೇಷವಾಗಿ ದೇವರು ಆ ಸದ್ಗತಿಗೆ ಅನುಕೂಲವಾಗುವಂಥ ರೀತಿಯಾಗಿ ಭಕ್ತಿಯಿಂದಾಗಿ ಕಾರ್ಯಗಳನ್ನು ಮಾಡಿಸಬೇಕು. ಶ್ರಾದ್ದಾದಿಗಳನ್ನು ಮಾಡುವುದಂದರೆ ಸುಮ್ಮನೆ ಮಾಡುವುದಲ್ಲ, ಸುಲಭವಾಗಿ ಆಗುವುದಿಲ್ಲ. ಅದನ್ನು ಶ್ರದ್ಧೆಯ ಯತ್ಕ್ರಿಯತೆ ತತ್ ಶ್ರಾದ್ದಂ ಅಂತ ಹೇಳಿ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅದು ಕಾರ್ಯಸಿದ್ಧಿಯಾಗ್ತದೆ. ಏನು ಮಾಡ್ತಾ ಇದ್ದೇನೆ ಅಂತಂದರೆ ಸುಲಭವಾಗಿ ಆಗುವುದಲ್ಲ, ಬಹಳ ಭಕ್ತಿಯಿಂದಾಗಿ ಮಾಡಬೇಕು, ಬಹಳ ಶ್ರದ್ಧೆಪೂರ್ವಕವಾಗಿ ಆ ಕಾರ್ಯಗಳನ್ನು ಮಾಡಬೇಕು. ಮಾಸಿಕವಾದಂಥ ಕಾರ್ಯಗಳಿರ್ಬೋದು, ಸಾಂವತ್ಸರಿಕವಾದ ಕಾರ್ಯಗಳಿರ್ಬೋದು, ಆ ಕ್ಷೇತ್ರಗಳಿಗೆ ಹೋಗಿ ಮಾಡುವಂಥ ಕ್ಷೇತ್ರ ವಿಧಿ ಇರ್ಬೋದು, ಯಾವುದರಾದರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಮಾಡಬೇಕು. ಮಾಡಿದಾಗ ಫಲ ಎಂಬುದು ಪ್ರಾಪ್ತಿಯಾಗ್ತದೆ. ಬಂದು ಸ್ವೀಕಾರವನ್ನು ಮಾಡುವುದು ಸಾಮಾನ್ಯವಾದ ವ್ಯಕ್ತಿಗಳು ಬಂದು ಸ್ವೀಕಾರ ಮಾಡುವುದಲ್ಲ. ಮನುಷ್ಯರು ಬಂದು ಯಾರು ಹೋಗಿರ್ತಾರೋ ಅವರು ಬಂದು ಸ್ವೀಕಾರವನ್ನು ಮಾಡುವುದಿಲ್ಲ. ಅವರು ತಮ್ಮ ಯಾತ್ರಾ ಪ್ರಾರಂಭವಾಗಿರ್ತದೆ. ಆ ಯಾತ್ರಾ ಮುಗಿದ ಮೇಲೆ ಯಾವ ಯೋನಿಯಲ್ಲಿ ಯಾವ ಜನ್ಮದಲ್ಲಿ ಮತ್ತೆ ಹುಟ್ಟಬೇಕು ಆ ಜನ್ಮದಲ್ಲಿ ಅವರು ಹುಟ್ಟುತ್ತಾರೆ ಹೊರತು ಆ ಪಿಂಡದ ರೂಪದಲ್ಲಿ ಅವರು ಬಂದು ಸ್ವೀಕಾರವನ್ನು ಮಾಡುವುದಿಲ್ಲ. ಅವರು ಬಂದು ಬರುವುದು ಯಾರು ಅಂತಂದರೆ ಆ ಪಿತೃದೇವತೆಗಳು ಬಂದು ಸ್ವೀಕಾರವನ್ನು ಮಾಡ್ತಾರೆ. ಆ ಪಿತೃದೇವತೆಗಳು ಎಲ್ಲಿರ್ತಾರೆ ಅಂದರೆ ಚಂದ್ರಲೋಕದ ಮೇಲೆ ಅವರಿರ್ತಾರೆ. ಅದಕ್ಕೋಸ್ಕರವಾಗಿ ಚಂದ್ರನ ಒಂದು ಧಾನ್ಯ ಅಂತಂದರೆ ಯಾವುದು? ಅಕ್ಕಿ. ಅದಕ್ಕೋಸ್ಕರವಾಗಿ ಅನ್ನದಿಂದಾಗಿ ಪಿಂಡವನ್ನು ಮಾಡಿ ಸಮರ್ಪಣೆಯನ್ನು ಮಾಡುವುದು. ಅವರು ಬರೋ ದ್ವಾರ ಇದೆಯಲ್ಲ ಚಂದ್ರಲೋಕದ ಮೂಲಕವಾಗಿಯೇ ಬರಬೇಕು. ಆದ್ದರಿಂದಾಗಿ ಚಂದ್ರ ಪ್ರೀತ್ಯರ್ಥಕ್ಕೋಸ್ಕರವಾಗಿಯೂ ಕೂಡ ವಿಶೇಷವಾಗಿ ಯಾವ ಅನ್ನದಿಂದಾಗಿ ಪಿಂಡವನ್ನು ಮಾಡಿ ಸಮರ್ಪಣೆ ಮಾಡುವಂತಹ ಕ್ರಮ. ಹೀಗೇನೆ ಆ ಪಿತೃದೇವತೆಗಳ ಅಂತರ್ಗತನಾದಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಆ ಪಿತೃದೇವತೆಗಳು ತೆಗೆದುಕೊಂಡು ಹೋಗಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಆ ಭಗವಂತ ಅವರ ಆಜ್ಞೆ ದೇವತೆಗಳಿಗೆ ಪಿತೃದೇವತೆಗಳಿಗೆ ಆಜ್ಞೆಯನ್ನು ಮಾಡಿ ಅವರು ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಆ ಯೋನಿಯಲ್ಲಿ ಅವರಿಗೆ ಹೇಗೆ ಅನುಕೂಲವಾಗ್ತದೆಯೋ ಅಂತಹ ಆಹಾರಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಒಳ್ಳೆಯ ಮನುಷ್ಯನೇ ಆಗಿದ್ದಾದರೆ ಒಳ್ಳೆ ಸುಗ್ರಾಸ ಭೋಜನ ಎಂಬುದು ಆ ವ್ಯಕ್ತಿಗೆ ಸಿಗುತ್ತೆ. ಜೀವ ಶ್ರಾದ್ದ ಮಾಡುವಂತಹ ದಿನದಲ್ಲಿ ಅವನಿಗೆ ಒಳ್ಳೆಯ ಭೋಜನ ಸಿಗುತ್ತದೆ. ಎಲ್ಲೇ ಕಾಡಲ್ಲಿರಲಿ ಇವನಿಗೆ ಒಳ್ಳೆಯ ಭೋಜನ ಎಂಬುದು ಯಾರೋ ತಂದು ಹಾಕ್ತಾರೆ. ಹಾವಾಗಿತ್ತು ಅಂದರೆ ಒಳ್ಳೆಯ ವಾಸನೆ, ಅದಕ್ಕೆ ಮೀನಾಗಿತ್ತು ಅಂದರೆ ಮೀನಿಗೆ ಏನು ಅಪೇಕ್ಷಿತವಾದಂಥ ಆಹಾರ ಇರುತ್ತದೆ ಅದೆಲ್ಲವನ್ನು ಕೂಡ ಸಿಗುವಂತೆ ಮಾಡ್ತಾನೆ. ಹೀಗೆ ಅದನ್ನು ಸಿಗುತ್ತದೆ. ಹೀಗೆ ಅನೇಕ ರೀತಿಯಾದಂತಹ ಭಗವಂತನ ನಿಂತು ಈ ಕಾರ್ಯಗಳನ್ನೆಲ್ಲ ಮಾಡಿಸುವುದು ಯಾವ ಮನುಷ್ಯನೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಅನೇಕರ ಪ್ರಶ್ನೆ ಕೂಡ ಇರ್ತದೆ. ಎಲ್ಲೋ ಇರುವಂತಹವರಿಗೆ ನೀವು ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಹೇಗೆ ಮುಟ್ಟತೆ ಅಂತಂದರೆ ಮತ್ಸ್ಯ ಕೂರ್ಮೀಚ ಪಕ್ಷಿಣಾಹ ಅಂತೇಳಿ ದೃಷ್ಟಾಂತವನ್ನು ಕೊಡ್ತಾರೆ. ಈಗ ಮತ್ಸ್ಯ ಮೀನು, ಕೂರ್ಮ ಆಮೆ, ಪಕ್ಷಿಗಳು 3 ನವಿಲು 3 ದೃಷ್ಟಾಂತವನ್ನು ಕೊಡ್ತಾ ಹೋಗ್ತಾರೆ. ಏನು ಅಂತಂದರೆ ಮೀನು ತಾನು ಮರಿಯನ್ನು ಹಾಕಿದ ಮೇಲೆ ಅದು ಯಾವಾಗಲೂ ಕೂಡ ಮರಿಯನ್ನು ತಂದು ಆಹಾರವನ್ನು ಬಾಯಿಗಿಡ್ತಾ ಕೊಡೋದಿಲ್ಲ. ಅದು ಕೇವಲ ಅದು ಚಿಂತನೆ ಧ್ಯಾನ ಸ್ಪರ್ಶನ ಕೇವಲ ಸ್ಪರ್ಶನೆ ಮಾಡಿದರೆ ಸಾಕು, ನನ್ನ ಮರಿಗೆ ಆಹಾರ ಸಿಗಲಿ ಅಂತ ಹೇಳಿ ಚಿಂತನೆ ಮಾಡಿದರೆ ಸಾಕು, ಅದಕ್ಕೆ ಆಹಾರ ಸಿಕ್ಬಿಡುತ್ತದೆ. ಇನ್ನು ಕೆಲವಕ್ಕೆ ಆ ಪಕ್ಷಿಯನ್ನು ಮುಟ್ಟಿದರೆ ಸಾಕು, ದರ್ಶನ ಸ್ಪರ್ಶನಾದ್ಯಾಚ. ಕೆಲವು ಮೀನುಗಳನ್ನು ನೋಡ್ತಾ ಇದ್ರೆ ಸಾಕು, ಮತ್ತೊಂದು ಮರಿಯನ್ನು ನೋಡ್ತಾ ಇದ್ರೆ ಸಾಕು, ಅದಕ್ಕೆ ಆಹಾರ ಎಂಬುದು ಸಿಗುತ್ತೆ, ತೃಪ್ತಿ ಎಂಬುದಾಗ್ತದೆ. ಆಮೆಗಳು ಇದನ್ನು ಸ್ಪರ್ಶ ಮಾಡೋದ್ರಿಂದ ಮರಿಯನ್ನು ಸ್ಪರ್ಶ ಮಾಡೋದರಿಂದಲೇ ತೃಪ್ತಿ ಎಂಬುದಾಗ್ತದೆ. ಇನ್ನು ಪಕ್ಷಿಗಳಿರ್ತದೆ, ಪಕ್ಷಿಗಳಿಗೂ ಅಷ್ಟೇ
ಆ ದರ್ಶನಾತ್ ಸ್ಪರ್ಶನಾತ್ ಹೀಗೆ ಲಾಲನೆ ಮಾಡುವುದರಿಂದಲೇ ಅವಕ್ಕೆ ತೃಪ್ತಿ ಆಗ್ತದೆ. ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಮನಸ್ಸಾ ಚಿಂತನೆ, ಮನಸ್ಸಿನಲ್ಲಿ ಚಿಂತನೆ ಮಾಡುವ, ಒಂದಕ್ಕೆ ದರ್ಶನ ಮಾಡುವುದರಿಂದ ತೃಪ್ತಿ, ಒಂದಕ್ಕೆ ಸ್ಪರ್ಶ ಮಾಡುವುದರಿಂದ ತೃಪ್ತಿ, ಇನ್ನೊಂದಕ್ಕೆ ಕೇವಲ ಚಿಂತನೆ, ನನ್ನ ಮಗುವಿಗೆ ಆಹಾರ ಸಿಗಲಿ ಅಂತ ಅಂದ್ಕೊಂಡ್ರೆ ಸಾಕು, ಅದಕ್ಕೆ ಆಹಾರ ಎಂಬುದು ಅಲ್ಲಿ ಸಿಗ್ತದೆ. ಹೀಗೆ ಆ ಪ್ರಾಣಿಗಳಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ನಾವು ಈಗಲೂ ಕೂಡ ಅದನ್ನು ಒಪ್ತಾ ಇದ್ದೇವೆ, ಜಗತ್ತಿನಲ್ಲಿ ನಡೀತಾ ಇದೆ. ಹಾಗೆ ನಡೆಯುವಾಗ ದೇವರು ಈ ಕಾರ್ಯಗಳನ್ನು ಮಾಡಿಸುವುದೇನು ದೊಡ್ಡದಲ್ಲ ಎಂಬುದನ್ನು ಚಿಂತನೆ ಮಾಡ್ತಾರೆ. ಭಗವಂತನೇ ಸ್ವತಂತ್ರ ಆದಂತಹ ಭಗವಂತ ಮಾಡಿದಂಥ ಸಮರ್ಪಣೆ, ಅವನು ಭಕ್ತಿಪೂರ್ವಕವಾಗಿ ಪಿಂಡ ಪ್ರದಾನವನ್ನು ಇಲ್ಲಿ ಮಾಡಿದರೆ ಅದರಲ್ಲಿಂದ ಸಾರವನ್ನು ದೇವರು ತೆಗೆದುಕೊಂಡು ಹೋಗಿ ಅವರಿಗೆ ಯೋಗ್ಯವಾದ ಯಾವ ಯೋನಿಯಲ್ಲಿ ಇಟ್ಟಿರ್ತಾರೋ ಆ ಫಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ವಿಶೇಷವಾಗಿ ಆ ರೀತಿಯಾದಂತಹ ಒಂದೊಂದಕ್ಕೂ ಕೂಡ ಒಂದೊಂದು ಫಲವನ್ನು ಹೇಳಿದ್ದಾರೆ. ತಿಲವನ್ನು ಸಮರ್ಪಣೆ ಮಾಡುವುದರಿಂದ, ದರ್ಭೆಯನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲವೂ ಕೂಡ ಕೇವಲ ನಾನು ಶ್ರಾದ್ದ ಮಾಡ್ತಾ ಇದ್ದೇನೆ, ಡೈರೆಕ್ಟಾಗಿ ಪಿಂಡ ಪ್ರದಾನ ಮಾಡ್ತೀನಿ ಅಂದರೆ ಆಗುವುದಿಲ್ಲ. ತಿಲದ ನೀರನ್ನು ಬಿಡುವುದರಿಂದಲೇ ಅವರಿಗೆ ಒಂದಿಷ್ಟು ತೃಪ್ತಿ. ಯಾಕೆಂದರೆ ಹೋಗುವಾಗ ಆಯಾಸಾದಿಗಳು, ಬಾಯಾರಿಕೆಗಳು ಅನೇಕ ನಡೀತಾ ಇರ್ತದೆ, ಎಲ್ಲವೂ ಕೂಡ ಪರಿಹಾರವಾಗುವುದಕ್ಕೋಸ್ಕರವಾಗಿ ಹೀಗೆ ಅನೇಕ ವಿಸ್ತಾರವಾದ ವಿಷಯ, ಸ್ವಲ್ಪ ವಿಶೇಷ ಅಪೇಕ್ಷಿತವಾದ ಪ್ರಧಾನವಾದಂಥ ವಿಷಯ ಚಿಂತನೆ ಮಾಡುವುದಾದರೆ ಎಲ್ಲವೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಅರ್ಘ್ಯಪಾದ್ಯಾದಿಗಳನ್ನು ಕೊಡುವುದಾಗಲಿ, ಮುಂದೆ ವಿಶೇಷವಾದಂತಹ ಪಿಂಡ ಪ್ರದಾನ ಮಾಡುವುದು, ತಿಲತರ್ಪಣಾದಿಗಳನ್ನು ಕೊಡುವುದು ಎಲ್ಲವೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಅಷ್ಟೇ ಅಲ್ಲದೇನೆ ಯಾವ ಮತ್ತೊಂದು ಉಚ್ಚಿಷ್ಟ ಪಿಂಡ ಅಂತೇಳಿ ಸಮರ್ಪಣೆ ನಡೆಯುತ್ತದೆ. ಅದು ಅವರ ವಂಶದಲ್ಲಿ ಯಾರಾದರೂ ಕೂಡ ಅವರು ಮೃತರಾಗಿದ್ದರೆ, ಅವರಿಗೆ ಯಾವ ರೀತಿಯಾದಂಥ ಕಾರ್ಯಗಳು ನಡೆಯದೇನೆ, ಸಾಂವತ್ಸರಿಕ ಕಾರ್ಯಗಳು ನಡೆಯದೇನೆ, ಅಥವಾ ಪ್ರಾರಂಭದಲ್ಲಿ ದೈಹಿಕವಾದಂತಹ ಕಾರ್ಯಗಳು ನಡೆಯದೇನೆ ಹೋಗಿದ್ರು ಅಂದರೆ ಅವರಿಗೆ ತೃಪ್ತಿಯಾಗಲಿ, ಇವರ ವಂಶದಲ್ಲಿ ಮತ್ತೆ ಸಮಸ್ಯೆಗಳು ಆಗುವುದು ಬೇಡ ಅಂತೇಳಿ ಆ ಉಚ್ಚಿಷ್ಟ ಪಿಂಡದ ಸಮರ್ಪಣೆ ಎಲ್ಲವೂ ಕೂಡ ನಡೆದಿರ್ತದೆ. ಅಂತಹ ಶ್ರೇಷ್ಠವಾದಂತಹದ್ದು, ಪುಣ್ಯಪ್ರದವಾದದ್ದು ಶ್ರಾದ್ದವನ್ನು ಮಾಡುವುದು ಇದು ಬಹಳ ಪುಣ್ಯಕರವಾದದ್ದು. ಭಕ್ತಿಯಿಂದಾಗಿ ಶ್ರದ್ಧೆಯಿಂದಾಗಿ ಶ್ರಾದ್ದವನ್ನು ಮಾಡಿದರೆ ಅವರ ವಂಶದ ಅಭಿವೃದ್ಧಿ ಎಂಬುದಾಗ್ತದೆ. ಮನೆಯಲ್ಲಿ ಅವರ ವಂಶದಲ್ಲಿ ಯಾವ ವಿವಾಹಾದಿಗಳು ಮಂಗಳ ಕಾರ್ಯಗಳು ನಡೀತದೆ ಅಂತಹ ಫಲಪ್ರದವಾದದ್ದು. ವಿಶೇಷವಾಗಿ ಮನೆಯಲ್ಲಿ ಸ್ವಗೃಹದಲ್ಲಿ ಮಾಡುವುದರಿಂದಲೇ ವಿಶಿಷ್ಟವಾದಂತಹ ಫಲ. ಅದರಲ್ಲಿ ಇನ್ನೂ ಕ್ಷೇತ್ರದಲ್ಲಿ ಹೋಗಿ ಇಂತಹ ಮಾತೃಗಯಾ ಕ್ಷೇತ್ರ ಅಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ, ಸಾಕ್ಷಾತ್ ಪರಶುರಾಮರೂಪಿ ಭಗವಂತನೇ ಮಾಡಿದಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ. ಯಾರೋ ಸಾಮಾನ್ಯರಾದವರು ಹೇಳಿದ್ರೇನೆ ಅಲ್ಲಿ ಫಲ ಸಿಗ್ತದೆ ಅಂದರೆ ಹೋಗಿ ನಾವು ಮಾಡ್ತೀವಿ, ಅಂದರೆ ಅಲ್ಲಿ ಭಗವಂತನೇ ನಿಂತು ಮಾಡಿದ್ದಾನೆ ಅಲ್ಲಿ. ಅಂತಹದ್ರಲ್ಲಿ ಇನ್ನು ವಿಶಿಷ್ಟವಾದಂತಹ ಪರಮ ಮಂಗಳಕರವಾದಂತಹ ಪರಮ ಪವಿತ್ರವಾದಂತಹ ಪುಣ್ಯಪ್ರದವಾದಂತಹ ಕ್ಷೇತ್ರ. ಇಲ್ಲಿ ಶ್ರಾದ್ದವನ್ನು ಮಾಡುವುದರಿಂದ ಇನ್ನು ಹೆಚ್ಚೆಚ್ಚಿನ ಫಲವೆಂಬುದು ಸಿಗ್ತದೆ. ಏನು ಫಲ ಅಂತಂದರೆ ಬೇರೆ ಏನೂ ಅಲ್ಲ, ವಾದಿರಾಜರೇ ತಿಳಿಸಿಕೊಟ್ಟಿದ್ದಾರೆ, ಮುಕ್ತಿಪುರಿ, ಅವರಿಗೆ ಮೋಕ್ಷವೇ ಪ್ರಾಪ್ತಿಯಾಗ್ತದೆ ಅಂತ. ಅಂತಹ ಶ್ರೇಷ್ಠವಾದಂಥ ಫಲ ಎಂಬುದು ಸಿಗ್ತದೆ. ಆ ರೀತಿಯಾಗಿ ಶ್ರಾದ್ದವನ್ನು ಮಾಡುವಾಗೂ ಕೂಡ ಯಾವ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡ್ತಿದ್ರು ಕೂಡ ಅಲ್ಲಿ ಯಾವ ಸಿದ್ಧಪುರಿಯ ಮಾತೃಗೆಯ ಕ್ಷೇತ್ರದ ಚಿಂತನೆಯನ್ನು ಮಾಡ್ತಾ ಶ್ರಾದ್ದವನ್ನು ಮಾಡುವಾಗ, ಪಿತೃಗಳ ಶ್ರಾದ್ದವನ್ನು ಮಾಡುವ ಸಮಯದಲ್ಲಿ ವಿಶೇಷವಾಗಿ ಗಯಾ ಕ್ಷೇತ್ರ, ಸ್ವಯಂಭಕ್ತ ಕ್ಷೇತ್ರಗಳ ಸ್ಮರಣೆಯನ್ನು ಮಾಡ್ತಾ, ಗಯಾ ಜನಾರ್ದನನ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ, ಅಲ್ಲಿರುವಂತಹ ಆ ವೃಕ್ಷದ ಸ್ಮರಣೆಯನ್ನು ಮಾಡ್ತಾ ಶ್ರಾದ್ದವನ್ನು ಮಾಡುವುದರಿಂದಾಗಿ ವಿಷಯ ಅಕ್ಷಯ ವಟ, ಅಲ್ಲಿ ಶ್ರಾದ್ದವನ್ನು ಮಾಡ್ತಾ ಇದ್ದೇನೆ ಎಂಬ ಚಿಂತನೆಯ ರೂಪದಲ್ಲಿ ಶ್ರಾದ್ದವನ್ನು ಮಾಡುವುದರಿಂದಾಗಿ ವಿಶೇಷವಾಗಿ ಫಲಪ್ರದವಾಗ್ತದೆ. ಅಂತಹ ಪರಮ ಮಂಗಳಕರವಾದಂತಹ ಕ್ಷೇತ್ರ ಯಾವ ಸಿದ್ಧಪುರಿ ಮಾತೃಗಯಾ ಕ್ಷೇತ್ರ. ಆ ಕ್ಷೇತ್ರದ ಸ್ಮರಣೆ, ಅಲ್ಲಿ ಒಂದು ಸರಸ್ವತಿ ನದಿ ಇರೋದೇ ಒಂದು ಪರಮ ಮಂಗಳಕರವಾದದ್ದು, ಆ ಬಿಂದು ಸರೋವರ ಎಂದು ಪರಮ ಮಂಗಳಕರವಾದದ್ದು, ಕರ್ದಮರ ತಪಸ್ಸಿನ ಸ್ಥಳ, ಕರ್ದಮರು ಭಗವಂತನನ್ನು ದರ್ಶನ ಮಾಡಿಕೊಂಡಂತಹ ಸ್ಥಳ, ಪರಶುರಾಮರೂಪಿ ಭಗವಂತ ಅಲ್ಲಿ ಬಂದು ಶ್ರಾದ್ದ ಮಾಡಿದಂತಹ ಸ್ಥಳ. ಅಷ್ಟೇ ಅಲ್ಲದೇನೆ ಕಪಿಲರೂಪಿ ಭಗವಂತ ಅವತಾರವನ್ನು ಮಾಡಿ ಕಪಿಲೋಪದೇಶ, ನೀನು ಸಾಂಖ್ಯಶಾಸ್ತ್ರವನ್ನೇ ಉಪದೇಶ ಮಾಡಿದಂತಹ ಸ್ಥಳ. ಇಷ್ಟೆಲ್ಲ ಪವಿತ್ರವಾದಂತಹ ಸ್ಥಳಕ್ಕೆ ನಾವು ಹೋಗಿ ಆ ಸ್ಥಳವನ್ನು ದರ್ಶನ ಮಾಡಿದ್ರೇನೆ ಮಹಾಪುಣ್ಯರಾಗ್ತೇವೆ. ಇನ್ನೂ ಅಧಿಕಾರಿಗಳು ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಅಂತೂ ನಿಶ್ಚಿತವಾಗಿಯೂ ಕೂಡ ಫಲ ಸಿಕ್ಕೇ ಸಿಗ್ತದೆ ಎಂಬುದಾಗಿ ಚಿಂತನೆ ಮಾಡ್ತಾ, ಅಂತಹ ಪರಮಗ್ಗಳಕರವಾದಂತಹ ಕ್ಷೇತ್ರ ಯಾವ ಮಾತೃಗಯಾ ಕ್ಷೇತ್ರದಲ್ಲಿರುವ ಭಗವಂತ, ಕಪಿಲರೂಪಿ ಭಗವಂತನನ್ನು ಅನಂತ ನಮಸ್ಕಾರಗಳನ್ನು. ಕಪಿಂ ಲಾತೇತಿ, ನಮ್ಮ ಎಲ್ಲರ ಅಂದರೆ ಬ್ರಹ್ಮದೇವರು, ಪಿ ಶಬ್ದಕ್ಕೆ ಶಿವ ರುದ್ರದೇವರು ಅಂತ ಇದ್ದ ಅವರಿಬ್ಬರನ್ನೂ ಕೂಡ ಲಾಲನೆ ಮಾಡುವಂಥವನು ಕಪಿಲ ಅಂತ ಹೇಳಿ. ಅಂತಹ ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ, ಬ್ರಹ್ಮದೇವ ಸೃಷ್ಟಿಕರ್ತನಾದಂತಹ ಲಯಕರ್ತನಾದ ಅವರನ್ನೂ ಕೂಡ ಲಾಲನೆ ಮಾಡ್ತಾ ಇದ್ದಾನೆ. ಅಂದರೆ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲದಕ್ಕೂ ಕೂಡ ಮುಖ್ಯ ಕಾರಣನಾದವನು ಆ ಕಪಿಲರೂಪಿ ಭಗವಂತ ಎಂಬುದಾಗಿ ಚಿಂತನೆ ಮಾಡ್ತಾ ಆ ಭಗವಂತನಿಗೆ ಉಪನ್ಯಾಸವನ್ನು ಸಮರ್ಪಣೆ ಮಾಡೋಣ.